ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್ ಬನ್ನಿ ಗುರುಗಳೇ, ಬನ್ನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಯಮಾಡಿ ಕೂತ್ಕೊಳ್ಳಿ. ಸಾಹೇಬ್ರ, ಆ 3 ಜನ ಏನಾದ್ರೂ ಮತ್ತೆ ಕಿತ್ಮಿತಿದಾರೇನ್ರಿ? ನಿಮ್ ಮೇಲೆ ಒಂದು ಕಣ್ಣು ಐತೆ ಅವ್ರಿಗೆ. ಯಾರು ಗೊತ್ತು ಜೊತೆ, ಯಾರನ್ನ ನೋಡ್ಲಿ, ಯಾರನ್ನ ಸಮಾಧಾನ ಮಾಡ್ಲಿ, ಏನು ಗೊತ್ತಾಗ್ತಾ ಇಲ್ಲ. ಇವತ್ತೇನಾದ್ರು ಕಿರಿಕ್ ಮಾಡಿದ್ರೆ ಸರಿಯಾಗಿ ಮಾತಾಡ್ತೀನಿ. ನಮಸ್ತೆ. ನಮಸ್ಕಾರ ಸರ್. ಇರ್ಲಿ ಇರ್ಲಿ ಇರ್ಲಿ. ಏನು ವಿಷಯ ಸರ್? ತೀರ್ಥ, ಪಾರ್ಟಿನಲ್ಲಿ ಮ್ಯಾಕ್ಸಿಮಮ್ ಜನ ನಿನ್ನ ವಿರೋಧ ಮಾಡ್ತಾ ಇದ್ದಾರೆ. ನಿನ್ನಿಂದಾಗಿ ಪಕ್ಷಕ್ಕೆ ಕೆಟ್ಟ ಹೆಸರು ಬಂತು ಅಂತ ತುಂಬಾ ಜನ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಸರಿ ಇದೆಯಾ? ಅದಕ್ಕೆ ತಕ್ಕ ಹಾಗೆ ದಿನಕ್ಕೊಂದು ಇಶ್ಯೂ ಮಾಡ್ಕೋತಾ ಇದೀಯಾ. CM ಸಾಹೇಬರು ತುಂಬಾ ಗರಂ ಆಗಿದ್ದಾರೆ ಸರ್. ನೀನೇನು ಯೋಚನೆ ಮಾಡಬೇಡ, ನಾನು ಇರ್ತೀನಲ್ಲ, ಹ್ಯಾಂಡಲ್ ಮಾಡ್ತೀನಿ. ಬಾ ಬಾ. ಗುರುಗಳೇ, ಅವಸರ ಬೇಡ, ನಿಧಾನವಾಗಿ ಲೆಕ್ಕ ತಪ್ಪದಿರೋ ಹಾಗೆ ಜಾತಕ ನೋಡಿ ಹೇಳಿ. ಈ ಜಾತಕದಲ್ಲಿ ಬರೀ ದೋಷಗಳೇ ಕಾಣಿಸ್ತಾ ಇದೆ. ತೀರ್ಥ, ಇಷ್ಟು ದಿವಸ ನಾನು ನಿನ್ನನ್ನು ಎಷ್ಟು ಹೊಗಳ್ತಿದ್ನೋ, ಈಗ ನಿನ್ನ ಬಗ್ಗೆ ನನಗೆ ಅಷ್ಟೇ ಟೆನ್ಷನ್ ಆಗ್ತಾ ಇದೆ. ಈಗ ನಡೀತಿರೋ ಘಟನೆಗಳೆಲ್ಲ ನಿನಗೆ ಗೊತ್ತಿದ್ದು ಆಗ್ತಿದ್ಯೋ ಗೊತ್ತಿಲ್ಲದೆ ಆಗ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲಯ್ಯ, ಇಷ್ಟು ಸಣ್ಣ ವಿಚಾರನ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಯಾಕೆ ಬಿಟ್ಟೆ ನೀನು? ಏನೋ ವಿರೋಧ ಪಕ್ಷದವರು ನಿನ್ನ ಬಗ್ಗೆ ಸಂಚು ಮಾಡ್ತಾ ಇದ್ದಾರೆ, ನಾವು ಹೇಗಾದ್ರೂ ಮಾಡಿ ಡಿಫೆಂಡ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇಲ್ಲ. ಕಾರಣ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಿರೋದು ನಿನ್ನ ಫ್ಯಾಮಿಲಿ ಕಡೆಯಿಂದ, ನೀನ್ ನಂಬ್ಕೊಂಡಿರೋ ಜನರಿಂದ. ಯಾಕೆ ಹೀಗೆಲ್ಲ ಆಗ್ತಿದೆ? ನೋಡು, ಇಷ್ಟು ದಿವಸ ನಿನ್ನ ವಿರುದ್ಧವಾಗಿ ಏನೇ ಕೆಲಸಗಳು ನಡೀತಾ ಇದ್ರು ಅದನ್ನ ನಿನ್ನ ಪರವಾಗಿ ನಡೆಯೋ ಹಾಗೆ ಮಾಡ್ಕೋತಾ ಇದ್ದೆ. ತೀರ್ಥ ಏನೋ ಸಮಸ್ಯೆಯಲ್ಲಿ ಮುಳುಗ್ಬಿಟ್ಟ, ಇನ್ನು ಅವನ ಕಥೆ ಮುಗಿದೋಯ್ತು ಅಂತ ನಾವೆಲ್ಲರೂ ಗಾಬರಿಯಿಂದ ಒದ್ದಾಡ್ತಾ ಇದ್ರೆ ನೀನು ಜಾಣತನದಿಂದ ಹೇಗೋ ಹೊರಗಡೆ ಬರ್ತಿದ್ದೆ. ನಿನ್ನ ವಿರುದ್ಧವಾಗಿ ಏನೇ ನೆಗೆಟಿವ್ ಪಬ್ಲಿಸಿಟಿ ಸುದ್ದಿ ಹರಡಿದ್ರು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋತಿದ್ದೆ. ಈಗ ನಿನ್ನ ಕೈಯಿಂದ ಯಾಕಾಗ್ತಾ ಇಲ್ಲ? ಯಾಕಾಗ್ತಿಲ್ಲ? ಎಲ್ಲಿದ್ದಾನೆ ಆ ತೀರ್ಥ? ಅದು ಏನ್ ನಡೀತಾ ಇದೆ ಅಂದ್ರೆ, ಏನ್ ಹೇಳಕ್ ಹೊರಟಿದ್ಯಾ? ಫ್ಯಾಮಿಲಿ ಸಮಸ್ಯೆನಾ? ಅಲ್ಲಯ್ಯ, ಫ್ಯಾಮಿಲಿನೇ ನಿಭಾಯಿಸಕ್ ಆಗದೆ ಇರೋನು ನಾಳೆ ದಿವಸ ತನ್ನ ಕ್ಷೇತ್ರನ ಚೆನ್ನಾಗಿ ನಿಭಾಯಿಸ್ತಾನ ಅನ್ನೋ ಪ್ರಶ್ನೆ ಜನಗಳ ಮಧ್ಯೆ ಉದ್ಭವ ಆದ್ರೆ ಏನು ಉತ್ತರ ಕೊಡ್ತೀಯ ಅದಕ್ಕೆ ನೀನು? ರಾಯರೇ, ಹುಡುಗಂದು ವೃಷಭ ರಾಶಿ, ಹುಡುಗಿದು ತುಲಾ ರಾಶಿ. ಹುಡುಗಿ ಜಾತಕದ ಪ್ರಕಾರ ಶಶಾಷ್ಟಕ ಅಡ್ಡ ಬರುತ್ತೆ. ಹುಡುಗಿ ಯಾವತ್ತು ಒಂದಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ಅದು ಅಲ್ಲದೆ ಹುಡುಗಿ ಜಾತಕದಲ್ಲಿ ಕುಜದೋಷ ತುಂಬಾ ವಿಪರೀತವಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ನಿಮ್ಮ ಮಗ ಬದುಕಿದಾನೆ ಅಂದ್ರೆ ಅದೇ ಆಶ್ಚರ್ಯ.
ಕೇಳಿಸ್ಕೊಂಡ? ಆ ತೃಪ್ತಿ ಆಗ್ಲಿಲ್ವಾ? ಬೇಕಾದ್ರೆ ಇನ್ನೂ 5 ಜನನ ಕರೆದು ಕೇಳಿಸು, ನಂದೇನು ಅಭ್ಯಂತರ ಇಲ್ಲ. 10 ಜನ ನೋಡಿ ಇದು ಕಲ್ಲು ಅಂತ ತೀರ್ಮಾನ ಮಾಡಿದ್ಮೇಲೆ ಅದು ಕಲ್ಲೇ, ಬಂಗಾರ ಆಗ್ಬಿಡಲ್ಲ. ಗೊತ್ತಾಯ್ತೇನೆ? ಈಗ್ಲಾದ್ರೂ ಗೊತ್ತಾಯ್ತಾ ಆ ಹುಡುಗಿ ಜಾತಕ ಎಂತದ್ದು ಅಂತ? ಹಾ, ಇತ್ತೀಚೆಗೆ ಪಕ್ಷದಲ್ಲಿ ನಿನ್ನ ವಿರುದ್ಧವಾಗಿ ಮಾತಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ನೋಡು ತೀರ್ಥ, ಇಷ್ಟೆಲ್ಲ ಆಗಿದ್ರು ನಾನು ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಬಿಕಾಸ್ ನೀನು ಪಕ್ಷಕ್ಕೆ ಆಸ್ತಿ ಅಂತ ನಂಬಿರೋ ವ್ಯಕ್ತಿ ನಾನು. ಯಾಕೆಂದ್ರೆ ನೀನು ಪಕ್ಷಕ್ಕೆ ಆಸ್ತಿ. ಆದ್ರೆ ಈ ಎಲ್ಲ ಆರೋಪಗಳಿಂದ ನೀನು ಮುಕ್ತಿನ ಪಡ್ಕೊಂಡ್ರೆ ಮಾತ್ರ. ಅಕಸ್ಮಾತ್ ಏನಾದ್ರು ಇವನ ವಿರುದ್ಧ ಆರೋಪಗಳು ಇನ್ನೂ ಹೆಚ್ಚಾದ್ರೆ, ಅದನ್ನ ಇವನ ಮೈ ಮೇಲೆ ಹಾಕೊಂಡ್ರೆ ಐ ಆಮ್ ಹೆಲ್ಪ್ಲೆಸ್. ಇವನ ವಿರುದ್ಧವಾಗಿ ನಾನು ಏನಾದ್ರೂ ಒಂದು ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಅದೇನ್ ಮಾಡ್ತಿರೋ ಮಾಡಿ. ಸಾಹೇಬ್ರೆ, ನೀವು ಸಿಟ್ ಮಾಡ್ಕೋಬಿಡಿ, ನಾನು ಮಾತಾಡ್ತೀನಿ. ನೋಡಪ್ಪ ತೀರ್ಥ, CM ಸಾಹೇಬ್ರು ಹೇಳ್ತಾ ಇರೋದು ಸತ್ಯವಾಗಿದೆ. ನಮ್ಮ ಪಕ್ಷ ಒಬ್ಬರಿಗೆ ಸೇರಿದ್ದಲ್ಲಪ್ಪ, ಎಲ್ರಿಗೂ. ಇಲ್ಲಿ ಎಲ್ರ ಮಾತಿಗೂ ಬೆಲೆ ಕೊಡ್ಬೇಕಾಗತ್ತೆ. ಇದೊಂದು ಸಾಂಘಿಕವಾಗಿ ನಡೆಯೋ ಪಕ್ಷ. ಕರೆಕ್ಟ್, ಅವ್ರು ಹೇಳ್ತಿರೋದು ನಿಜ. ನೀನು ಬುದ್ಧಿವಂತ ಕಣೆ. ಇಷ್ಟು ದಿವಸ ಇಂಥ ಸಮಸ್ಯೆಗಳು ಬಂದ್ರೆ ನೀನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೆ. ಈಗಲೂ ಹ್ಯಾಂಡಲ್ ಮಾಡಬಹುದು, ಆ ಶಕ್ತಿ ನಿನಗಿದೆ. ಯೋಚನೆ ಮಾಡ. ಇನ್ನ ಬೆರಳೆಣಿಕೆ ಎಷ್ಟು ದಿನಗಳಲ್ಲಿ ಮತದಾನ. ಇದರಿಂದ ನಿನಗಾಗ್ಲಿ ಪಕ್ಷಕ್ಕಾಗ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಅದೇನ್ ಮಾಡ್ತೀಯೋ ನಿನಗ್ ಬಿಟ್ಟಿದ್ದು. ಇಲ್ಲ ಸರ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ. ನನ್ನ ಮೇಲಾಗಿರೋ ಆರೋಪದಿಂದ ಆಚೆ ಬರ್ತೀನಿ ಸರ್. ನಿನ್ನನ್ನ ನಂಬ್ತೀನಿ ನಾನು. ಆಲ್ ದ ಬೆಸ್ಟ್. ಗೌಡ್ರೆ, ನೀವು ಸದಾಕಾಲ ಅವನ ಜೊತೆಗೆ ಇರೋದು ಒಳ್ಳೇದು. ಸ್ವಲ್ಪ ಅವನ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಹಾ ಸುಭಾಷ್, ಯಾಕದ್ಕೆ ಒಂದ್ ಥರ ಇದ್ದೀರಾ? ಏನಾಯ್ತು? ಏನೂ ಇಲ್ಲ ಸುಭಾಷ್. ನನ್ನ ನಿಮ್ ತಮ್ಮ ಅಂತೀರಾ, ನನ್ನ ಹತ್ರನೂ ನಿಮ್ ಕಷ್ಟ ಹೇಳ್ಕೊಳಲ್ವಾ? ಸರಿ ಬಿಡಿ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡಲ್ಲ. ಸುಭಾಷ್, ಹೇಳ್ತೀನಿ. ಏನಿಲ್ಲ ಸುಭಾಷ್, ಅದು ಜ್ಯೋತಿಷ್ರು ನನ್ನ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಜ ಸುಭಾಷ್, ನಾನು ನಿಜವಾಗ್ಲೂ ದುರದೃಷ್ಟವಂತಲೆ, ದರಿದ್ರದವಳೆ. ನನ್ನ ಜೊತೆ ಯಾರೇ ಇದ್ರು ಅವ್ರಿಗೆ ತೊಂದ್ರೆನೇ ಆಗುತ್ತೆ. ಅದೇ ನಿಜ. ಅದ್ಗೆ ಯಾರೋ ಏನೋ ಹೇಳಿದ್ರು ಅಂತ ನಿಮ್ಮ ಮನ್ಸನ್ ಯಾಕೆ ನೀವು ನೋಯಿಸ್ಕೊತಾ ಇದ್ದೀರಾ? ಸುಭಾಷ್, ಅವ್ರು ಹೇಳಿದ್ ನಿಜಾನೇ ತಾನೆ. ನೀನೇ ಯೋಚನೆ ಮಾಡು. ಚಿಕ್ಕವಳಾಗಿದ್ದಾಗ ಅಮ್ಮನ್ ಕಳ್ಕೊಂಡೆ. ಅಮ್ಮ ಅಂದ್ರೆ ನನಗ್ ತುಂಬಾ ಇಷ್ಟ. ಆದ್ರೆ ಅಮ್ಮನ್ ಪ್ರೀತಿನೇ ಸಿಗ್ಲಿಲ್ಲ. ಅದಾದ್ಮೇಲೆ ನನ್ನ ತಮ್ಮನ್ಗೂ ತಂಗಿಗೂ ನಾನೇ ಅಮ್ಮ. ನನ್ನ ತಮ್ಮನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ದೆ ಸುಭಾಷ್. ಅವನು ನನ್ ಬಿಟ್ಟು ಹೋಗ್ಬಿಟ್ಟ. ಕೊನೆ ಪಕ್ಷ ನನ್ ಮದ್ವೆ ಆದ್ಮೇಲಾದ್ರೂ ನನ್ನ ಅದೃಷ್ಟ ಬದಲಾಗುತ್ತೆ ಅನ್ಕೊಂಡೆ.
ಆದ್ರೆ ಅದೃಷ್ಟ ಇರೋ ಸಾಹೇಬ್ರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದೀನಿ ಸುಭಾಷ್. ಅವ್ರಿಗೂ ತೊಂದ್ರೆ ಆಗಿದ್ದೀನಿ. ಅದಕ್ಕೆ ಪ್ರತಿಯೊಬ್ರು ಲೈಫಲ್ಲೂ ಈ ತರ ಏನೋ ಒಂದ್ ಕೆಟ್ಟ ಘಟನೆ ನಡೆದಿರುತ್ತಲ್ವಾ, ಹಾಗಂತ ನಮ್ಮನ್ನೇ ನಾವು ದುರಾದೃಷ್ಟವಂತರು ಅನ್ಕೊಬಿಟ್ರೆ ಹೇಗೆ ಹೇಳಿ? ಪ್ರತಿಯೊಬ್ರು ಲೈಫಲ್ಲಿ ಅವ್ರು ಯಾರಾದ್ರೂ ಒಬ್ಬರನ್ನ ಕಳ್ಕೊಂಡಿರ್ತಾರಲ್ವಾ, ಕಳ್ಕೊಳ್ಳೇಬೇಕಲ್ವಾ? ಅದಕ್ಕೆ ಅದು ನಿಜಾನೇ. ನೋಡಿದ್ರ, ಹೀಗೆ ತುಂಬಾ ಯೋಚನೆ ಮಾಡಬೇಡಿ. ಅಣ್ಣನ ಜೊತೆ ಜಾಸ್ತಿ ಮಾತಾಡಿ, ಅವನ್ ಮನ್ಸಿಗೂ ಸಮಾಧಾನ ಆಗುತ್ತೆ, ನಿಮ್ ಮನ್ಸು ಹಗುರವಾಗಿರುತ್ತೆ. ಈ ಜಾತಕ ಗೀತ್ಕ ಅನ್ಕೊಂಡು ಅವನಿಂದ ದೂರ ಇರಕ್ಕೆಲ್ಲ ಹೋಗ್ಬೇಡಿ, ಗೊತ್ತಾಯ್ತಾ? ಹಾಗ್ ಮಾತಾಡ್ಬೇಕು ಅಂತಾನೆ ಹೋಗಿದ್ದೆ, ಆದ್ರೆ ಅವ್ರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಸುಭಾಷ್. ಅಣ್ಣ ಬೈದ ಯಾಕೆ? ರಾಜೇಶನ್ ಕೊಲೆ ವಿಷಯಕ್ಕೆ ತಲೆ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ರಿ, ಪಕ್ಷದಲ್ಲಿ ನನ್ನ ಹೆಸರು ಹಾಳಾಗ್ತಿದೆ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಸುಭಾಷ್. ಅದಕ್ಕೆ ಬೈದ್ರು. ಮತ್ತೆ ರಾಜೇಶನ್ ಕೊಲೆ ವಿಷಯದಲ್ಲಿ ನಾವ್ ತಲೆ ಹಾಕಲ್ಲ ಅಂತ ದೇವ್ರ ಮುಂದೆನೆ ಪ್ರಮಾಣ ಮಾಡಿದ್ವಲ್ಲ, ಆದ್ರೂ ಬೈದ್ನ? ಸುಭಾಷ್, ಪ್ರಮಾಣ ಮಾಡಷ್ಟ್ರಲ್ಲಾಗ್ಲೇ ಸಮಸ್ಯೆಗಳು ಸೃಷ್ಟಿಯಾಗಿತ್ತು. ಆ ರಾಜು ಅವರು ಮಂತ್ರಿಗಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಅದಕ್ಕೆ ಮಂತ್ರಿಗಳು ಸಾಹೇಬ್ರನ್ನ ಬೈದಿದ್ದಾರೆ. ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಸಾಹೇಬ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಸಾರಿ, ಅದಕ್ಕೆ ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ ಅಲ್ಲ, ನನ್ನಿಂದ. ನಾನು ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದೆ, ಎಡವಟ್ಟಾಗಿದ್ದು. ನಾನು ಅವ್ರಿಗೆ ಕಾಲ್ ಮಾಡಕ್ಕಿಂತ ಮುಂಚೆ ಇದರಿಂದ ಅಣ್ಣಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕಿತ್ತು. ಯು ಡೋಂಟ್ ವೆರಿ, ಅದಕ್ಕೆ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ಬೇಡ 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 ಸುಭಾಷ್, ನೀನ್ ಇವಾಗ ಹೋಗಿ ಮಾತಾಡಿದ್ರೆ ನಿನ್ ಬಗ್ಗೆನೂ ಬೇಜಾರ್ ಮಾಡ್ಕೋತಾರೆ. ಕೇಳಿಸ್ಕೊಂಡೆ? ಏನ್ ಮಾಡೋದಕ್ಕೆ? ಮುಂದೇನ್ ಮಾಡ್ಬೇಕು ಗೊತ್ತಾಯ್ತಾ? ಗೊತ್ತಾಗಿಲ್ಲ. ತಟ್ಟಿ ಎಲ್ಲದನ್ನು ಬಿಡಿಸಿ ಹೇಳ್ಬೇಕಾ? ಪ್ರತಿಯೊಂದು ಮಾತಲ್ಲೂ ನಮಗೊಂದು ಅವಕಾಶ ಇರುತ್ತೆ, ಅದನ್ನ ತಿಳ್ಕೊಳ್ಳೋ ಬುದ್ಧಿವಂತಿಕೆ ಇರಬೇಕು. ರಾಜು ಮಾತಾಡಿರೋದ್ರಿಂದ ತೀರ್ಥಂಗೆ ಸಮಸ್ಯೆ ಆಗಿದೆ. ಅದಕ್ಕೆ ತೀರ್ಥ ಇವಳಗ್ ಬೈದಿದ್ದಾನೆ. ಗಾಯ ಆಗಿದೆ, ಅದ್ರ ಮೇಲೆ ಮತ್ತೊಂದು ಬರೆ ಎಳೆದ್ರೆ